ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ನಾಗರ ಪಂಚಮಿಗೆ ಅವಲಕ್ಕಿ ಉಂಡೆ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಮಾಡುವ ವಿಧಾನ: ಒಂದು ಬಟ್ಲಿಗೆ 1/4 ಬಟ್ಲು ಬೆಲ್ಲ, 1/4 ಬಟ್ಲು ನೀರು ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. 2 ಕುದಿ ಬಂದರೆ ಸಾಕು. ಸೈಡಿಗೆ ತಗೊಂಡು ಒಂದು ಬಾಣಲಿ, 1/4 ಬಟ್ಲು ಕಡಲೆಬೀಜ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡು ಸೈಡಿಗೆ ತಗೊಬೇಕು. ಇದನ್ನು ಅದೇ ಬಾಣಲಿಗೆ 2 ಸ್ಪೂನ್ ಬಿಳಿ ಎಳ್ಳು, ಇದನ್ನು ಹುರಿದು ಸೈಡ್ಗೆ ಎತ್ಕೊಳ್ಳೋಣ. 1 ಬಟ್ಲು ಅವಲಕ್ಕಿ, ಇದನ್ನು ರುಬ್ಕೊಬೇಕು. ಜಾರ್ಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಬೇಕು. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹುರ್ಕೊಂಡಿರೋ ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಹುರ್ಕೊಂಡಿರೋ ಕಡಲೆಬೀಜ ಈ ರೀತಿ ರುಬ್ಕೊಬೇಕು ತೊರೆಯಾಗಿ. ಉಂಡೆ ತಿಂತಾಯಿದ್ರೆ ಮಧ್ಯ ಮಧ್ಯದಲ್ಲಿ ಕಡಲೆಬೀಜ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಪ್ಲೇಟ್ಗೆ. ಸಣ್ಣ ಉರಿ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದನ್ನೆಲ್ಲ ಬಾಣಲಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ, ಒಂಚೂರು ಎಣ್ಣೆ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡು 10 ನಿಮಿಷ ಹುರ್ಕೊಂಡ್ರೆ ಸಾಕು. ಕರಗಿಸಿಟ್ಕೊಂಡಿದ್ವಲ್ಲ ಬೆಲ್ಲದ ನೀರು, ಅದನ್ನು ಸೋರಿಸ್ಕೊಂಡು 1/4 ಬಟ್ಲು ತಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಬೇಕು ಸ್ಟೌವು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಾಲು ಬಟ್ಲು ಕರೆಕ್ಟಾಗಿ ಹಿಡೀತು. ಉಂಡೆ ಅದಕ್ಕೆ ಬಂದಾಗ ಸ್ಟವ್ ಆಫ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ಈ ರೀತಿ ಒಮ್ಮೆ ಫಾಲೋ ಮಾಡಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.